ಅವರು ಪಕ್ಕಾ ನಯವಂಚಕರು. ನಾಗಾ ಸಾಧುಗಳ ಸೋಗಲ್ಲಿ ಬಂದವರು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಆಶೀರ್ವಾದ ಮಾಡ್ತೀವಿ ಅಂತ ಕೈಯಲ್ಲಿದ್ದ ಉಂಗುರವನ್ನೇ ಮಂಗಮಾಯ ಮಾಡಿದ್ದಾರೆ. ನಾಗಸಾಧುಗಳು ಅಂದ್ರೆ ಸನಾತನ ಧರ್ಮದ ರಕ್ಷಕರು ಅಂತಾರೆ. ನಾಗಸಾಧುಗಳನ್ನ ಕಂಡ್ರೆ ಹಿಂದೂಗಳು ಭಕ್ತಿ ಪರವಶರಾಗಿ ಬಿಡ್ತಾರೆ. ಮನೆಗೆ ಕಾಲಿಟ್ರೆ ಜೀವನವೇ ಪಾವನ ಆಗುತ್ತೆ, ಆಶೀರ್ವಾದ ಮಾಡಿದ್ರೆ ಬದುಕೆ ಬದಲಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದೇ ನಂಬಿಕೆಯನ್ನ ಕೆಲ ಕಿಡಿಗೇಡಿಗಳು ಬಂಡವಾಳ ಮಾಡ್ಕೊಂಡಿದ್ದಾರೆ. ನಾಗಸಾಧುಗಳ ಸೋಗಿನಲ್ಲಿ ಬಂದು ಇಡೀ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ. ಇಂಥದ್ದೇ ಕಿಡಿಗೇಡಿಗಳ ಕೈಚಳಕಕ್ಕೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ನಾಗಸಾಧುಗಳ ಸೋಗಲ್ಲಿ ಬಂದು ಮಹಾಮೋಸ. ಆಶೀರ್ವಾದ ನೆಪದಲ್ಲಿ ಚಿನ್ನದ ಉಂಗುರಕ್ಕೆ ಕನ್ನ. ಈ ಕಾಲದಲ್ಲಿ ಮೈ ಬಗ್ಗಿಸಿ ದುಡಿಯೋರೇ ಇಲ್ಲ ಬಿಡಿ. ಮೋಸ ವಂಚನೆ ಮಾಡಿ ಕಿತ್ತು ತಿನ್ನೋರೇ ಜಾಸ್ತಿ ಆಗ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಂತೂ ವಂಚಕರ ಹಾವಳಿ ಮಿತಿಮೀರಿ ಹೋಗಿದೆ. ಯಾವ ವೇಷದಲ್ಲಿ ಬಂದು ಯಾಮಾರಿಸ್ತಾರೋ ಗೊತ್ತಾಗ್ತಿಲ್ಲ. ಹೀಗೆ ವೇಷ ತೊಟ್ಟು ಬಂದಿದ್ದಾರಲ್ಲ, ಇವರು ಇಂಥದ್ದೇ ಕ್ಯಾಟಗರಿ ಕಿರಾತಕರು. ಥೇಟ್ ನಾಗಸಾಧುಗಳ ಸೋಗಿನಲ್ಲಿ ಬಂದವರು ಮಾತಲ್ಲೇ ಮನೆ ಕಟ್ಟಿ ಮನೆ ಹಾಳು ಕೆಲಸ ಮಾಡಿದ್ದಾರೆ. ಅಲ್ಲೆಲ್ಲೆಲ್ಲೆಲ್ಲೆ, ಏನ್ ಸ್ಟೈಲ್, ಅದೇನ್ ವೇಷ ನೋಡ್ತಿದ್ರೆ ಹಿಮಾಲಯದಿಂದ ನಾಗಸಾಧುಗಳೇ ಬಂದ್ರೇನೋ ಅನ್ಬೇಕು. ಆದ್ರೆ ಇವರು ಪಕ್ಕಾ 420 ಗಿರಾಕಿಗಳು, ವೇಷ ತೊಟ್ಟ ಮಹಾ ನಯವಂಚಕರು, ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡ ಬಕಾಸುರರು. ಅಮಾಯಕರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಕಿಡಿಗೇಡಿಗಳು ನಿನ್ನೆ ಬೆಂಗಳೂರಿನ ವಿಜಯನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆರ್ಬಿಸಿ ಲೇಔಟ್ನಲ್ಲಿ ಅರುಣ್ ಶ್ರೀಪಾದ ಅನ್ನೋರ ಸ್ನೇಹಿತನ ಕಚೇರಿಗೆ ಹೋಗಿದ್ದಾರೆ. ಕಾಶಿ ಮತ್ತು ಗಂಗಾ ಸ್ನಾನ ಮಾಡಿದ್ರೆ ಪಾಪ ಕಳೆದು ಹೋಗುತ್ತೆ, ಇನ್ನಿಲ್ಲದ ಪುಣ್ಯ ಬರುತ್ತೆ ಅಂತ ಪುಂಗಿದ್ದಾರೆ. ದೇವರು ಭಕ್ತಿ ಅಂತ ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಂಬಿಕೆ ಹುಟ್ಟಿಸಿದ್ದಾರೆ. ಯಾವಾಗ ಅರುಣ್ ಶ್ರೀಪಾದ್ ಈ ನಯವಂಚಕರನ್ನ ನಂಬಿದ್ನೋ ಹೊಸ ಆಟ ಶುರು ಮಾಡಿದ್ರು. ನಾವು ಆಶೀರ್ವಾದ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬಿಸಿದ್ದಾರೆ. ಬಳಿಕ ಆಶೀರ್ವಾದ ಮಾಡೋ ನೆಪದಲ್ಲಿ ಕ್ಷಣಾರ್ಧದಲ್ಲೇ ಅರುಣ್ ಶ್ರೀಪಾದ್ನನ್ನ ಯಾಮಾರಿಸಿದ್ದಾರೆ. ಮೊದಲು ವಿಭೂತಿ ನೀಡಿ ಹಣೆಗೆ ಚಿಕ್ಕ ತ್ರಿಶೂಲ ಇಟ್ಟು ಮಂತ್ರ ಪಠಿಸಿದ್ದಾರೆ. ಕಣ್ಮುಚ್ಚಿ ಬಿಡುವಷ್ಟರಲ್ಲೇ ಕೈಯಲ್ಲಿದ್ದ 11 ಗ್ರಾಂ ಚಿನ್ನದ ಉಂಗುರ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಒಳಗೆ ಬಂದು ತಾವು ನಾಗಸಾಧುಗಳು ಮಧ್ಯಪ್ರದೇಶದಿಂದ ಬಂದಿರೋರು ಅಂತ ಹೇಳಿ ಅವರ ಬಟ್ಟೆನ ಹೀಗೆ ಒಂದು ಸರಿಸಿ, ತದನಂತರ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ನನ್ನ ಸ್ನೇಹಿತರ ಬಳಿ ಇದ್ದ 2 ಉಂಗುರ, ಒಂದು ಚಿನ್ನದ್ದು ತದನಂತರ ಒಂದು ಬೆಳ್ಳಿದು ತಗೊಂಡು ಇದನ್ನು ನಾವು ಶುದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡು ಅದನ್ನು ಅವರು ಆ ಚಿನ್ನದ ಉಂಗುರ ಅದನ್ನು ತಗೊಂಡು ಹೋಗ್ತಾರೆ. ಯಾರು ಅಂತಲೇ ಗೊತ್ತಿಲ್ಲ ಅವರು, ಅಂದರೆ ಆ ರೀತಿ ಮಾಯಾಗಿ ಹೋಗಿದ್ದಾರೆ. ಮೊದಲು ಅರುಣ್ ಶ್ರೀಪಾದ್ಗೆ ಉಂಗುರ ಕಳ್ಳತನ ಆಗಿರೋದು ಗೊತ್ತಾಗಿರಲಿಲ್ಲ. ಆಮೇಲೆ ಗೊತ್ತಾಗ್ತಿದ್ದಂತೆ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ವಿಜಯನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಸ್ಕೇಪ್ ಆಗಿರೋ ನಕಲಿ ನಾಗಸಾಧುಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ವೇಷ ತೊಟ್ಟು ಬರೋ ಇಂಥ ಕಿಡಿಗೇಡಿಗಳನ್ನ ಮನೆಗೆ ಸೇರಿಸೋ ಮುನ್ನ ಹುಷಾರಾಗಿರ್ಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.